ನಾವಿವತ್ತು ಡ್ರೈ ಗೋಬಿ ಮಾಡ್ತಿದ್ದೀವಿ. ಸೊ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಹೇಳ್ತೀನಿ. ಆಮೇಲೆ ನಾವು ಅದು ಕಾಲಿಫ್ಲವರ್ನ ನಾವು ಉಪ್ಪು ಮತ್ತು ಅರಿಶಿನ ಹಾಕಿ ಅದನ್ನು ನೀರಲ್ಲಿ ಒಂಥರ ಬಾಯ್ಲ್ ಮಾಡಬೇಕು 5 ನಿಮಿಷ. ಅದನ್ನು ತೊಗೋಬೇಕು. ಅದನ್ನು ಏನಕ್ಕೆ ಆ ಥರ ಮಾಡಬೇಕಂದ್ರೆ ಅದರಲ್ಲಿ ಪೆಸ್ಟಿಸೈಡ್ಸ್ ಹಾಕಿರ್ತಾರೆ ಕೆಲವೊಬ್ಬರು, ಅದಕ್ಕೆ ಅದು ಗೊತ್ತಿರಲ್ಲ ಅಂದ್ಬಿಟ್ಟು ಆ ಥರ ಮಾಡಿದ್ರೆ ಕೆಮಿಕಲ್ಸ್ ಹೋಗುತ್ತೆ. ನೆಕ್ಸ್ಟ್ ನಮಗೆ ಗರಂ ಮಸಾಲ ಬೇಕು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು, ಆಮೇಲೆ ಖಾರದ ಪುಡಿ ಬೇಕು. ಇದರಲ್ಲಿ ಎಲ್ಲದೂ ಮಿಕ್ಸ್ ಆಗಿರೋದು ಇದು. ಆಮೇಲೆ ಇದು ನಾರ್ಮಲ್ ಖಾರದ ಪುಡಿ ಇದು ಬೇಕು. ಆಮೇಲೆ ಉಪ್ಪು, ಆಮೇಲೆ ಅರಿಶಿನ, ಆಮೇಲೆ ಅಕ್ಕಿ ಹಿಟ್ಟು, ಆಮೇಲೆ ಮೈದಾ, ಆಮೇಲೆ ಕಾರ್ನ್ಫ್ಲೋರು ಇಷ್ಟು ಬೇಕು. ಆಮೇಲೆ ಬ್ಲೆಂಡರ್ ಬೇಕು. ಬ್ಲೆಂಡರ್ ಇಲ್ಲ ಅಂದರೆ ಸ್ಪೂನ್ ಯೂಸ್ ಮಾಡಿ. ಹ್ಯಾಂಡ್ ಬ್ಲೆಂಡರ್ ಇದೆ ಇಲ್ಲ ಅಂದರೆ ಅದೇ ಮೆಷಿನ್ ಬ್ಲೆಂಡರ್ ಯೂಸ್ ಮಾಡಿ. ಮತ್ತು ಈ ಥರ ಒಂದು ಬೇಸನ್ ಬೇಕಷ್ಟೆ. ಸೊ ಫಸ್ಟು ಏನಮ್ಮ ಕಾರ್ನ್ಫ್ಲೋರ್ನ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಬೇಕು. ಆಮೇಲೆ ಮೈದಾನ ಅಕ್ಕಿ ಹಿಟ್ಟು 1 ಚಮಚ, ಅಕ್ಕಿ ಹಿಟ್ಟು 1 ಚಮಚ, ಇಲ್ಲಿ ಮೈದಾ 1 ಚಮಚ, 1/4 ಚಮಚ ತಾನೆ, 1 ಚಮಚ ಸಾಕು. 1 ಚಮಚ ಸಾಕು. ಓಕೆ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಓಕೆ ಮಿಕ್ಸ್ ಮಾಡಬೇಕಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು? ಹೌದು. ಓಕೆ. ಸ್ವಲ್ಪ ಗರಂ ಮಸಾಲ ಓಕೆ. ಸ್ವಲ್ಪ ಖಾರದ ಪುಡಿನ ಓಕೆ. ಈ ಖಾರದ ಪುಡಿ ಚೂರ, ಯಾಕಂದರೆ ಜಾಸ್ತಿ ಖಾರ ಬರಬಾರ್ದು. ಸ್ವಲ್ಪ ಉಪ್ಪು ಎಷ್ಟು? 1 ಚಮಚನ? 1 ಚಮಚ ಹಾಕ್ಬಾರ್ದು, 1/4 ಚಮಚನ. ಓಕೆ. ಇದು ಅರಿಶಿನ ಎಷ್ಟು? ಚೂರ ಓಕೆ. ಮಿಕ್ಸ್ ವೆಲ್. ಬ್ಲೆಂಡರ್ ಓಕೆ. ಮಿಕ್ಸ್ ಆಯ್ತು. ಈಗ ಏನು ಮಾಡಬೇಕು? ನೀರು ಹಾಕಬೇಕಾ? ಓಕೆ. ಈಗ ಬ್ಲೆಂಡಿಂಗ್ ಮಾಡಬೇಕು. ಸೊ ಈಗ ಈ ಥರ ಮಾಡ್ಕೋಬೇಕು. ಸೊ ಇದು ಈಗ ತಿಕ್ಕಿಲ್ಲ, ಅದು ಸಖತ್ತು ಗಟ್ಟಿ ಹಿಟ್ಟಿರುತ್ತೆ. ಸೊ ಅದನ್ನು ಚೂರು ಮಾಡ್ಕೋಬೇಕು, ಅಂದರೆ ಸಣ್ಣ ಮಾಡ್ಕೋಬೇಕು. ಸೊ ಈ ಥರ ಏನಕ್ಕೆ ಮಾಡಬೇಕು ಅಮ್ಮ? ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಅದು ಹಂಗಂಗೆ ಕಾಣಬಾರ್ದಲ್ಲ, ಇಲ್ಲಿ ಕಾಣ್ತಿದೆಯಲ್ಲ ಹಂಗಂಗೆ, ಆ ಥರ ಕಾಣಬಾರ್ದಲ್ಲ. ಎಲ್ಲ ಹೊಂದ್ಕೋಬೇಕು ಸರಿ. ಹಾಂ. ಸ್ವಲ್ಪ ತೆಳ್ಳಗಾಯಿತು. ಇನ್ನು ಸ್ವಲ್ಪ ಹಿಟ್ಟು ಹಾಕೋಲ್ಲ, ತುಂಬ ತಿಕ್ಕಾಗ್ಬಿಡ್ತು ಬ್ಯಾಟರ್. ತಿನ್ನು ಅಲ್ಲ, ತುಂಬ ತಿಕ್ಕಾಗಿತ್ತು ಅಂತ ನೀರು ಬೆಳೆಸಿದೆ, ಅದು ಸ್ವಲ್ಪ ತಿಕ್ಕಾಗೋಯ್ತು. ಆಯಿತು. ಬ್ಯಾಟರ್ ಜಾಸ್ತಿ ಆದರೆ ಏನು ಮಾಡ್ತೀಯಾ? ಏನು ಮಾಡಲ್ಲ, ಇನ್ನೂ ಇದೆ ಗೋಬಿ, ಅದನ್ನು ಇಟ್ಟು ಇನ್ನೊಂದು ಸ್ವಲ್ಪ ಮಾಡೋದು ಅಷ್ಟೇ. ಏನು ಮಾಡೋಕ್ಕಾಗುತ್ತೆ? ಬ್ಯಾಟರ್ ಜಾಸ್ತಿ ಆದರೆ ಈ ಥರ ಗಂಟು ಇರುತ್ತೆ. ಓಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಓಕೆ. ಈಗ ನಾವು ತಿಕ್ಕಾಗಕ್ಕೆ ಕಾರ್ನ್ಫ್ಲೋರ್ ಮತ್ತು ಮೈದಾನ ಹಾಕಿದ್ವಿ. ಸೊ ಚೂರು ನೀರು ಹಾಕಿದ್ವಿ. ಈಗ ಅದು ಕರೆಕ್ಟಾಗಿ ಆಗಿದೆ. ಓಕೆ. ಈಗ ಕರೆಕ್ಟಾಗಿ ಬಂದಿದೆ. ಗಂಟುಗಳಿಲ್ಲದಂಗೆ ಕಲಿಸ್ಕೋಬೇಕು. ಗಂಟುಗಳು ಅಂದರೆ ಹಿಟ್ಟಾಡ್ದಾಗ ಈಗ ಉಂಡುಂಡೆ ಥರ ಇರ್ತಾರೆ, ಅದನ್ನು ಗಂಟು ಅಂತಾರ.
ಆಮೇಲೆ ನೆಕ್ಸ್ಟ್ ಏನು ಇದ್ರದ್ದು ಆದಮೇಲೆ ಪ್ರೊಸೆಸ್ಸು? ಗೋಬಿ ಹಾಕಿ ಒಂದು 2 ನಿಮಿಷ ಬಿಡೋದು ಸ್ವಲ್ಪ. ಆಮೇಲೆ ಎಣ್ಣೆ ಕಾಯ್ತಿರೋದು. ಎಣ್ಣೆ ಕಾದ್ಮೇಲೆ ಇದನ್ನು ಎಣ್ಣೆಯಲ್ಲಿ ಕರಿಯೋದು. ಎಷ್ಟು ನಿಮಿಷ ಮ್ಯಾರಿನೇಟ್ ಮಾಡಬೇಕು? ಮ್ಯಾರಿನೇಟ್ ಒಂದು 5 to 10 minutes ಮ್ಯಾರಿನೇಟ್ ಮಾಡಿದ್ರೆ ಆಯಿತು. ಗೋಬಿ 65 ಆದರೆ ಮ್ಯಾರಿನೇಟ್ 30 minutes ಮಾಡಬೇಕು. ಇದಕ್ಕೇನು ಮ್ಯಾರಿನೇಟ್ ತುಂಬ ಹೊತ್ತು ಬೇಕು ಅಂತ ಏನಿಲ್ಲ. ತುಂಬ ಮಾಡಿದ್ರೆ ಏನಾಗುತ್ತೆ? ತುಂಬ ಹೊತ್ತು ಮಾಡಿದ್ರೆ ತುಂಬ ಹೊತ್ತು ಮ್ಯಾರಿನೇಟ್ ಮಾಡಿದ್ರೆ ಏನಾಗ್ಬೋದು? ಏನಾಗ್ಬೋದು ನನಗೆ ಗೊತ್ತಿಲ್ಲ. ಓಕೆ, ಗೋಬಿನ ಡೈ ಮಾಡ್ತೀವಿ. ಬಟ್ಟೆನ ಡೈ ಮಾಡ್ದಂಗೆ. ಹೆಂಗೆ ಡೈ ಮಾಡೋದು? ಗೋಬಿ ಡೈ ಹಿಂಗೆ. ಇದು ಸ್ಪೂನ್ ಬ್ಲೆಂಡರ್ ಇದ್ದವರು ಯೂಸ್ ಮಾಡಬೇಕಲ್ವಾ? ಯಾಕಂದರೆ ಬ್ಲೆಂಡರ್ ಒಂದೇ ಇಟ್ಕೊಂಡ್ರೆ ಆಗಲ್ಲ. ಕೈಯಲ್ಲಿ ಕಲಿಸ್ಬೋದು. ಕೈಯಲ್ಲಿ ಕಲಿಸ್ಬೋದು, ಬಟ್ ಸ್ಪೂನಲ್ಲಿ ಕಲಿಸಿದ್ರೆ ಕೈಯೆಲ್ಲ ಇದಾಗಲ್ಲ. ಇಲ್ಲ, ಆ ಥರ ಎಲ್ಲ ನೀಟಾಗಿ ಆಗುತ್ತೆ ಇದರಲ್ಲಿ. ಹಾಂ, ಕೈಯಲ್ಲಿ ಇನ್ನೂ ನೀಟಾಗಿ ಆಗುತ್ತೆ. ಹೌದು ಹೌದು. ಆದರೆ ಸ್ಪೂನಲ್ಲಿ ಏನಾಗೋದು ಅಂದರೆ ಕೈ ಚೂರು ಹಿಟ್ಟಾಗಬಾರ್ದು ಅಂತ ಅಲ್ವಾ? ಆ ಥರ ಎಲ್ಲ ಏನಿಲ್ಲ, ಅಡುಗೆ ಮಾಡ್ಬೇಕಾದ್ರೆ ಎಲ್ಲನೂ ಆಗುತ್ತೆ. ಹೌದು. ಓಕೆ, ಈಗ ಸಣ್ಣದು ಹಾಕ್ದಿಯಲ್ಲ ಪೀಸಸ್, ಆ ಸಣ್ಣ ಪೀಸಸ್ನ ಎಣ್ಣೆಲಿ ಕರೆದಾಗ ಹೆಂಗಾಗುತ್ತೆ ಅದು? ಸಣ್ಣದಾಗುತ್ತೆ. ಮಿನಿ ಗೋಬೀಸ್. ಮಿನಿ ಗೋಬಿ. ಆಫ್ ಮಾಡಿ. ಸೊ ಈಗ ಗೋಬಿನ ಏನಿದೆಯಲ್ಲ ಇದು ಗೋಬಿ, ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕು ಅಷ್ಟೆ. ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ನಾವು ಚೂರು ಎಣ್ಣೆಯಲ್ಲಿ ಕರಿತೀವಿ ಅಲ್ವಾ ಅಮ್ಮ? ಸೊ ಅದಕ್ಕೆ ಏನೇನು ಪ್ರೋಸೆಸ್ ಇದೆ? ಒಂದು ಬಾಣಲಿ ತೊಗೊಳ್ಳೋದು. ಬಾಣಲಿ ಬಾಣಲಿ ಕರಿಯೋಕ್ಕೆ, ಬಟ್ ಎಣ್ಣೆ ಹಾಕೊಳ್ಳೋಕ್ಕೆಲ್ಲ ಪ್ಯಾನ್ ಅಲ್ವಾ, ಅದಕ್ಕೆ ಕೇಳಿದೆ. ಸೊ ನಾವು ಎಷ್ಟು ಹಾಕೋಬೇಕು ಎಣ್ಣೆ? ಸ್ವಲ್ಪ ಪ್ಯಾನ್ಗೆ, ಅಂದರೆ ಓಕೆ. ಇದನ್ನು ಚೂರು ಕುದಿಯಕ್ಕೆ ಬಿಡಬೇಕಾ? ಕುದಿಯೋದಲ್ಲ, ಬಿಸಿಲಾಗಬೇಕು. ಓಕೆ, ಈಗ ಟಿಶ್ಯೂಸ್ ರೆಡಿ ಮಾಡಿ ಇಡಬೇಕಾ? ಅದೇ ಟಿಶ್ಯೂ. ಟಿಶ್ಯೂನ ತಟ್ಟೆಗೆ ಹಾಕಿ ರೆಡಿ ಮಾಡಿರಬೇಕು. ಎರಡು ಟಿಶ್ಯೂನ ಎಣ್ಣೆ ಇಟ್ಕೋಬೇಕು. ಬಿಸಿಯಾಗಿರುತ್ತೆ ಇಷ್ಟೊತ್ತಿಗೆಲ್ಲ. ಸ್ವಲ್ಪ ಕಾದಿರೋ ಎಣ್ಣೆನೇ ಇದಕ್ಕೆ ಹಾಕ್ಕೋಬೇಕು, ಆಗ ಚೆನ್ನಾಗಿ ಬರುತ್ತೆ. ಈಗಲೇ ಕರಿಯಲ್ವಾ? ಕರಿತೀನಿ. ಮತ್ತು ಅದಕ್ಕೆ ಹಾಕೋಬೇಕು ಅಂದಿಲ್ಲ. ಅದಕ್ಕೆ ಕಾದಿರೋ ಎಣ್ಣೆ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಹಾಕೋಬೇಕು, ಆವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಇದೆಲ್ಲ. ಓಕೆ, ಸ್ವಲ್ಪ ಕಾದಿರೋ ಎಣ್ಣೆ ಹಾಕ್ತಿದ್ದೀವಿ ಈಗ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು.
ಓಕೆ. ಈಗ ಬೆಂಕಿಯಲ್ಲಿ ಇದೆಯಲ್ಲ, ಇನ್ನೊಂದು ಎಣ್ಣೆ ಕಾಯ್ತಿದೆಯಲ್ಲ, ಅದನ್ನು ಏನು ಮಾಡೋದು? ಕರಿಬೇಕೀಗ. ಈಗ ಕರಿಯೋದಾ? ಓಕೆ. ಅದನ್ನು ಹೆಂಗೆ ಹಾಕ್ತೀಯಾ? ಫಸ್ಟು ಕಾದಿದೆ ಅಂತ ಇಲ್ಲಿ ನೋಡಬೇಕು. ಇಲ್ಲಿ ಸ್ವಲ್ಪ ಬಿಸಿ ಅನಿಸುತ್ತೆ. ಒಂದೇ ಒಂದು ಇದನ್ನು ಚೂರು ಹಾಕಿ ನೋಡಿದ್ರೆ ಅಕ್ಕಿ ಇಟ್ಟು ಹಿಂಗೆ ಮೇಲೆ ಬರ್ತೀನಿ ಈ ಥರ. ಸೊ ಹಿಂಗೆ ಬಂದರೆ ಕಾದಿದೆ ಅಂತ ಎಣ್ಣೆ. ಹ್ಞೂ. ಓಕೆ. ಅದೆಲ್ಲ ಹೋಯ್ತು ಜಾಲರಿ ಇರೋದು, ಅದು ಇದೆ. ಅದ್ರಲ್ಲಿ ಮಾಡ್ಬೋದಲ್ಲ? ಅದರಲ್ಲೇ ಮಾಡಿ. ಓ ಸಖತ್ ಗೋಲ್ಡ್ ಆಗಿದೆ, ಗೋಲ್ಡನ್ ಕ್ರಿಸ್ಪ್ ಬರ್ತದೆ. ಚಿನ್ನದ ಥರ ಕಾಣ್ತಿದೆ. ಹೊಂಬಣ್ಣ ಬರೋದು ಅಂತ ಹೇಳ್ತಾರೆ ಅದಕ್ಕೆ. ಹೊಂಬಣ್ಣ ಬಂದಮೇಲೆ ನಮಗಿಲ್ಲಿ ಒಂಬಣ್ಣ ಕಾಣ್ತಿದೆ, ಬಟ್ ವಿಡಿಯೋದಲ್ಲಿ ಸಖತ್ ಚಿನ್ನದ ಥರ ಕಾಣ್ತಿದೆ ಮಮ್ಮಿ. ಹೊಂಬಣ್ಣ ಅಂದರೆ ಅದಕ್ಕಂದ ಚಿನ್ನದ ಹೊಂಬಣ್ಣ ಅಂದರೆ ಅದಕ್ಕೆ ಹೇಳೋದು. ಅಂದರೆ ಚಿನ್ನದ ಬಣ್ಣ ಬಂದಿದೆ ಹೌದು, ಬಟ್ ವಿಡಿಯೋದಲ್ಲಿ ಚೂರು ಗ್ಲಾಸಿ ಇದೆ ಅದಕ್ಕೆ ಆ ಥರ ಹೇಳಿದ್ದು. ಹೊಂಬಣ್ಣ ಬಂದಿದೆ ಬಟ್ ಗ್ಲಾಸಿ ಇಲ್ಲ, ಬಟ್ ಹೊಂಬಣ್ಣ ಬಂದಿದೆ. ಇದರಲ್ಲಿ ಗ್ಲಾಸಿ ಶೈನಿ ಇದೆ, ಸಖತ್ತು ಚಿನ್ನನೇ ಅನ್ಸೋ ಥರ. ಬಟ್ ಎಣ್ಣೆ ಚಿಮುಕ್ಸ್ತಿದ್ಯಾ? ಮೇಲ್ಗಡೆಯಿಂದ ಎಣ್ಣೆ ಹಾಕಿದ್ರೆ ಹಾಂ, ಇಲ್ಲೆಲ್ಲ ಬೇಯುತ್ತೆ ಚೆನ್ನಾಗಿ. ಮೇಲ್ಗಡೆಯಿಂದ ಇದು ಮೇಲ್ಗಡೆ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ. ಏಯ್ ಒಂದಕ್ಕೊಂದು ಕಚ್ಚಿರುತ್ತೆ. ಕಚ್ಚೋದು ಅಂದರೆ ತಿನ್ನೋದು. ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಹ್ಞೂ. ಈಗ ನೆಕ್ಸ್ಟು ಅದನ್ನು ಮಗ್ಚ್ ಹಾಕ್ಬೇಕು ಸ್ವಲ್ಪ. ಬಟ್ ಇಷ್ಟೊಂದು ಅಂಟ್ಕೊಂಡ್ಬಿಟ್ಟಿದ್ರೆ ಏನು ಮಾಡೋದು? ಏನು ಮಾಡೋದಿಲ್ಲ, ಆಮೇಲೆ ಕಡ್ದಾದ್ಮೇಲೆ ಕೊಡೋದು ಅಷ್ಟೇನಾ? ಓಕೆ. ಸೊ ಈಗ ಅದು ಎರಡನೇ ರೌಂಡ್ ಮಾಡ್ತಿದ್ದೀವಿ. ಸೊ ಸಖತ್ತಿದ ಹೊಂಬಣ್ಣ ಬಂದಿದೆ. ಸೊ ಈಗ ನಿಮಗೆ ಮಂಚೂರಿಯನ್ ಅಂದರೆ ಡ್ರೈ ಗೋಬಿ ಮಾಡ್ತೀರಲ್ಲ, ಸೊ ಅದು ಡ್ರೈ ಗೋಬಿ ಮಾಡಿದಾಗ ಚೂರು ಕೆಚಪ್ ಜೊತೆ ತಿಂತಾರೆ ಹೌದು, ಆದರೆ ಅದಕ್ಕೆ ಕೆಚಪ್ ಜೊತೆ ತಿನ್ನೋಕ್ಕೆ ಚೂರು ಟೇಸ್ಟಿಯಾಗಿರ್ಬೇಕಲ್ವ. ಸೊ ನಿಂಬೆಹಣ್ಣು ರಸನ ಸ್ಕ್ವೀಸ್ ಮಾಡಿಬಿಟ್ಟು ಹಾಕಬೇಕು. ಈರುಳ್ಳಿ ನಿಮಗೆ ಇಷ್ಟ ಇದ್ದರೆ ಅದನ್ನು ಹಾಕಬೇಕು. ಒಂದು ಆನಿಯನ್ನ ಕಟ್ ಮಾಡಿ ಹಾಕಬೇಕು. ಆಮೇಲೆ ಪೆಪ್ಪರ್ನ ಉದುರಿಸ್ಬೇಕು. ಸೊ ಇಷ್ಟನ್ನು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆನಿಯನ್ ಇಷ್ಟ ಇಲ್ಲ ಅಂದರೆ ಹಂಗೆ ಪೆಪ್ಪರ್ ಮತ್ತು ಇದ್ರದ್ದು ರಸನ ಹಿಂಡ್ಬಿಟ್ಟು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಕೆಚಪ್ ಜೊತೆ ತಿನ್ನಿ. ಓಕೆ. ಸೊ ಈಗ ಅದ್ರದ್ದು ಟೇಸ್ಟು, ಖಾರ, ರುಚಿ ಎಲ್ಲ ಕರೆಕ್ಟಾಗಿ ಬಂದಮೇಲೆ ಇದನ್ನು ನಿಂಬೆಹಣ್ಣು ಸಾಲೆ ಹೇಳೋನಲ್ಲ ಅವೆಲ್ಲ ಮಾಡಿಬಿಟ್ಟು ತಿನ್ನೋದು. ಸೊ ಇದನ್ನು ಈಗ ಟೇಸ್ಟ್ ಮಾಡ್ತಿದ್ದೀನಿ. ಇಲ್ಲಿಗೆ ಬಾಯ್.